ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ಮಾಧವಪುರಕ್ಕೆ. ಇವತ್ತು ಬಾವ ಲಾಗ್ ಮಾಡ್ತಿಲ್ಲ, ನಾನೇ ಮಾಡ್ತಿದ್ದೀನಿ. ಏನು ವಿಷಯ ಅಂದರೆ ಇವತ್ತಿಲ್ಲಿ ಪೂಜೆ, ಹಂಗೆ ಇಲ್ಲಿ ದೇವ್ರ ದರ್ಶನ ನಿಲ್ತಾರೆ, ಹಂಗೆ ನಾವು ಪೂಜೆಗೆ ಬಂದಿದ್ದೀವಿ. ಪೂಜೆಗೆ ಇಲ್ಲಿ ಪೂಜೆ ಸಾಮಗ್ರಿಗಳೆಲ್ಲ ರೆಡಿ ಮಾಡ್ತಿದ್ದಾನೆ. ಹಂಗೆ ನಾವು ಪೂಜೆಗೆ ಬಂದಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ದರ್ಶನ ಎಲ್ಲ ನಿಲ್ತಾರೆ. ಆದರೆ ಬಾವ ಅಲ್ಲ ನಿಲ್ಲೋದು, ಅವರು ಇನ್ನೊಬ್ರು ಇದ್ದಾರಣ್ಣ, ಅವ್ರು ನಿಲ್ತಾರೆ. ಸೊ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತದು ವೀಡಿಯೋ ಸ್ವಲ್ಪ ಏನು ನಮ್ಮದು ಮಾಮೂಲಿ ವೀಡಿಯೋಕ್ಕಿಂತ ಡಿಫ್ರೆಂಟ್ ಆಗಿದೆ. ಸೊ ಏನಂದರೆ ವಿಷಯ ಏನಂದರೆ ವ್ಲಾಗ್ ನಮ್ಮದು ಮಾಮೂಲಿ ವ್ಲಾಗ್ ಥರ ನಾವು ಬೇರೆ ಕಡೆ ಎಲ್ಲೂ ಹೋಗ್ತಿಲ್ಲ, ಬೆಟ್ಟ ಗುಡ್ಡ ಹತ್ತಲಿಕ್ಕೆಲ್ಲ. ಸೊ ಇವತ್ತದು ವೀಡಿಯೋ ಮಾಡಲಿಕ್ಕೂ ಪ್ಲ್ಯಾನ್ ಇತ್ತಿಲ್ಲ. ವಿಷಯ ಏನಂದರೆ ನಾವು ಇವತ್ತು ಮಾಧವಪುರಕ್ಕೆ ಬಂದಿದ್ದೀವಿ. ಎಲ್ಲಿಗಂದರೆ ನಮ್ಮ ಅಜ್ಜನ ಮನೆಗೆ ಬಂದಿದ್ದೀವಿ. ಇದು ನಮ್ಮದು ತರವಾಡ ಮನೆ. ಸೊ ಇಲ್ಲಿಗೆ ಬಂದಿದ್ದೀವಿ. ವಿಷಯ ಏನಂದರೆ ಇವತ್ತು ಸಂಕ್ರಮಣ. ಸೊ ಇಲ್ಲಿ ಏನಂದರೆ ಒಂದು ದೇವ್ರದ್ದು ಪೂಜೆ ಇದೆ, ಅಂದರೆ ದೇವ್ರದ್ದು ದರ್ಶನ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿರೋದು. ಸೊ ಸಡನ್ ಮೈಂಡಿಗೆ ಬಂತು, ವೀಡಿಯೋ ನೋಡುವ ಏನೆಲ್ಲ ಪ್ರೊಸೀಜರ್ ನನಗೆ ಏನೆಲ್ಲ ಗೊತ್ತಿದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುವ ಅಂತ. ಸೊ ಇವತ್ತಿದ್ದು ವೀಡಿಯೋ ಎಲ್ಲ ಏನು ಹೇಳೋದು, ನಮ್ಮ ಇಲ್ಲಿ ಮನೇಲಿ ಇಂತೆಲ್ಲ ನಡೆಯುತ್ತೆ, ಅಂದರೆ ಪೂಜೆದ ಕ್ರಮ ಎಲ್ಲ ಹೇಗೆ ಮಾಡ್ತೀವಿ ಇದರ ಅರೌಂಡ್ ಇರುತ್ತೆ. ಸೊ ನಮ್ಮ ಮಾಮೂಲಿ ಹಳೆ ವೀಡಿಯೋಸ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಗೈಸ್, ನಮ್ಮದು ಪೂಜೆ ಶುರು ಆಗೋಕ್ಕಿಂತ ಮುಂಚೆ ಫಸ್ಟ್ ನಾವು ಮಾಡಬೇಕಿರೋದು ಅಂದರೆ ನಮ್ಮ ಕ್ರಮ ಪ್ರಕಾರ ಏನು ಮಾಡಬೇಕಿರೋದು ಅಂದರೆ ಕುರ್ದಿ ನೀವು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಈ ಥರ ಇರುತ್ತೆ ರೆಡ್ ಕಲರ್ ನೀರು. ಸೊ ಇದು ಫಸ್ಟ್ ಪೂಜೆಗೆ ರೆಡಿ ಮಾಡಬೇಕಿರೋದು. ರೆಡಿ ಮಾಡಿ ಆಗಿದೆ. ಇನ್ನು ನೆಕ್ಸ್ಟ್ ಏನೆಲ್ಲ ಪ್ರೊಸೀಜರ್ ಇದೆ ನಾನು ತೋರಿಸ್ತೀನಿ. ಗೈಸ್, ಇವನು ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾನೆ. ಪೂಜೆಗೆ ಏನೆಲ್ಲ ಬೇಕೆಲ್ಲ ಮಾಡ್ತಿದ್ದಾನೆ. ಏನೆಲ್ಲ ಬೇಕಂದರೆ ಚೇತನಣ್ಣ ಇದು ಜಿಂಜೆ ಮಾಡತ್ತಾ, ಜಿಂಜೆಡ್ಕೆ ಮಾಡತ್ತ ಇಂದು ಒಂತಿಗೆ ಮದತ್ತ ಹಾಂ ಚಂದ ಬೋಡು ಪಣ. ಸೊ ಗೈಸ್, ಇದೇನಂದರೆ ಇದು ಯಾಕೆ ರೆಡಿ ಮಾಡ್ತೀರಿ ಅಂದರೆ, ಈಗ ನಾವು ದೇವರಿಗೆ ಅಂದರೆ ದರ್ಶನ ನಿಲ್ತೀವಲ್ಲ, ಅವಾಗ ದೇವರಿಗೆ ಒಂದು ಬಲಿ ಇಡೋದು ಅಂತ ಮಾಡ್ತಾರೆ. ಸೊ ಬಲಿ ಅಂದರೆ ಕೋಳಿ ಕೊಟ್ಟ ಆ ಥರ ಬಲಿ ಅಲ್ಲ. ಸೊ ಇದು ಎಂತ ಹೇಳೋದು, ಇದಕ್ಕೆ ಚಾನ್ಸನ್ಕ ಪ್ರಸಾದ. ಇದು ಭತ್ತದ ಹರಳು ಮತ್ತು ಅವಲಕ್ಕಿ ಬೆಲ್ಲ ಎಲ್ಲ ಹಾಕಿ ಒಂದು ಪ್ರಸಾದ ಟೈಪ್ ರೆಡಿ ಮಾಡಲಿಕ್ಕಿರುತ್ತೆ. ಮತ್ತು ಅದನ್ನೆಲ್ಲ ಇಟ್ಟು ಒಂದು ಪ್ರೊಸೀಜರ್ ಇದೆ, ಮತ್ತೆ ತೋರಿಸ್ತೀನಿ. ಬೆಲ್ಲ, ಬಾಳೆಹಣ್ಣು ಮತ್ತು ಇನ್ನೂ ಆ್ಯಪಲ್ಲೆಲ್ಲ ಹಾಕ್ತಾರೆ. ಬಟ್ ಅದು ಕಾಣ ಟೈಮ್ ಹಿಡ್ಕದಿ, ವರ್ಷಗೊಂದ್ಸತಿ ಹಿಡ್ಕೊ ಅಂತ ವರ್ಷಗೊಂದ್ಸತಿ ಹಿಡ್ದಾಗ ಮಾತ್ರ ಜಾಸ್ತಿ ಹಿಡ್ಕದೆ. ಸೊ ಗೈಸ್, ವಿಷಯ ಏನಂದರೆ ಇವತ್ತದು ಪೂಜೆದ ವಿಷಯ ಏನಂದರೆ, ನಮ್ಮಲ್ಲಿ ಇಲ್ಲಿ ಒಬ್ರು ಅಣ್ಣ ಇದ್ದಾರೆ. ಅಂದರೆ ಅಣ್ಣ ಅಂದರೆ ನನಗೆ ಅಣ್ಣ ಆಗೋದಲ್ಲ, ನನಗಿಂತ ತುಂಬ ದೊಡ್ಡವರು, ಬಟ್ ನಾನು ಕರೆಯೋದು ಅಣ್ಣ ಅಂತ. ಸೊ ಅವ್ರಿಗೆ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಮನೆ ದೇವ್ರದ್ದು ದರ್ಶನ ಶುರು ಆಗಿದೆ, ಆವೇಶ ಆಗ್ತಿದೆ. ಸೊ ಅಲ್ಲಿ ಏನು ಹೇಳಿದ್ರು ಅಂದರೆ, ಪ್ರತಿ ತಿಂಗಳು ಸಂಕ್ರಮಣಕ್ಕೆ ಪೂಜೆ ಮಾಡಬೇಕು. ಅಂದರೆ ಈಗ ಅವ್ರಿಗೆ ಸ್ಟಾರ್ಟಿಂಗ್ ಬರ್ತಿರೋದು. ಸೊ ಪ್ರತಿ ತಿಂಗಳು ಸಂಕ್ರಮಣಕ್ಕೆ ಪೂಜೆ ಆಗಬೇಕು ಅಂತ ಹೇಳಿದರು. ಸೊ ಇದು ಇದೆಷ್ಟನೇ 6ನೇ ಸಂಕ್ರಮಣ. ಸೊ ಇವತ್ತು ಇದೇ ಸಂಕ್ರಮಣಕ್ಕೆ ನಾನು ಫಸ್ಟ್ ಬಂದಿರೋದು. ಇದಕ್ಕಿಂತ ಮುಂಚೆ ಅವರೇ ಮಾಡ್ತಿದ್ರು, ಬಟ್ ಅಂದರೆ ಅವರಿಗೆ ಈಗ ಸ್ಟಾರ್ಟ್ ಆಗಿರೋದಲ್ಲ. ಸೊ ಅಂದರೆ ದೇವರು ಬಂದು ಯಾವ ದೇವರು ಏನು ಅಂತ ಇನ್ನೂ ಬಾಯಿ ಬಿಟ್ಟಿಲ್ಲ. ಸೊ ಅದಕ್ಕೋಸ್ಕರ ಈಗ ಅಂದರೆ ಕಂಟಿನ್ಯೂ ಒಂದು ಪ್ರೊಸೀಜರ್ ಇರುತ್ತೆ, ಪ್ರೊಸೀಜರ್ನ ಫಾಲೋ ಮಾಡ್ತಿರೋದು. ಸೊ ಇವತ್ತು ನೋಡಬೇಕು ಹೇಳ್ತಾರ ಇಲ್ವಾ, ಏನು ಕತೆ, ಯಾವ ದೇವರು ಅಂತ ನಮಗೆ ಗೊತ್ತಾಗುತ್ತಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಸೊ ಇವತ್ತು ವೆಯ್ಟ್ ಮಾಡಿ ನೋಡಬೇಕು ಏನಾಗುತ್ತೆ ಅಂತ. ಈಗ ಏನು ಮಾಡ್ತಿದ್ರು ಅಂದರೆ, ಇದು ಪೂವಾರಿ ಅಂತ ಹೇಳ್ತೀವಿ, ನಮ್ಮ ಭಾಷೆಯಲ್ಲಿ ಪೂವಾರಿ ಅಂತ ಹೇಳೋದು. ಇದು ಯಾಕಂದರೆ ಈ ದೇವರು ಬಂದ ಮೇಲೆ ನೋಡಿ ಅಂತ ಪ್ರಾರ್ಥನೆ ಮಾಡಿ ಹಾಕ್ತಾರಲ್ಲ, ಅದಕ್ಕೆ. ಸೊ ಮತ್ತು ಇದು ಕೇಪಳ ಹೂವು, ಇದು ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ, ಚುಕ್ಕಿ ಹೂ ಅಂತ ಹೇಳ್ತಾರೆ. ಸೊ ನಮ್ಮದು ಎಂಥ ದೇವ್ರದ್ದು ಪೂಜೆಲೆಲ್ಲ ಇದು ತುಂಬ ಇಂಪಾರ್ಟೆಂಟ್ ಹೂ. ಇದಿಲ್ಲದೆ ಏನು ನಡೆಯೋದೇ ಇಲ್ಲ. ಸೊ ಯಾವುದೇ ಹೂ ಇರಲಿ, ಮಲ್ಲಿಗೆ ಅದು ಯಾವುದೇ ಇರಲಿ, ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿದ್ದು ಹೂ ಇದು.
ಬೋರ್ ಹಿಡ್ಕೊಂಡ್ಗೆ ಬನ್ನಿ. ಚಂದವ ಅರಶಿಣ ಹೂ കിട്ടുന്നത് ಕಷ್ಟ ಏನು ಅಡ್ಡ ಗಿಡ ನಡ್ತೆ ಒಂಜಿ ಪುಟ್ಟನುಂಡು ನಾಲಂಜಿ చెయ్యరాతండి అండి పుట్టుకల కష్టమే పుట్టుకది కథ అవ్వ అనుకరించిన విచార సంబంట ಈ ಪಟ್ಟುಳ್ಳ ಎನ್ನ ಗೋಕುಳಿನ ಅನುಮತಿಯನ್ನು ನಟ್ಟುಂಡು ಎನ್ನ ಪಟ್ಟದ ಮಾಯಗಳನ್ನು ಕೂಡ ಪಣಕನಿಚ್ಚಿನ ವಿಚಾರ ಸಂಪಂಟ ಈ ಕೊಡಗು ಕಾವ್ಯರಮ್ಮನ ವನ್ನಿಟ್ಟು ಕಾವ್ಯರಮ್ಮನ ಅನುಮತಿಯನ್ನು ಪಡೆದಂಡು ಸ್ವಾಮಿ ಇಗುತಪ್ಪನ ಅನುಮತಿಯನ್ನು ಪಡೆದಂಡು ಭದ್ರಕಾಳೀಶ್ವರನ ಜ್ಞಾನ ಮತ್ತಂಡು ಅಚ್ಚನೆ ಈಶ್ವರ ಇಗುತಪ್ಪನ ಜ್ಞಾನ ಮತ್ತಂಡು ಈ ಗ್ರಾಮಟ ಮೇರೆಗೆ ನಚ್ಚಿನ ಗ್ರಾಮ ದೈವ ಕುಂದೀಶ್ವರ ದೇವರನ್ನು ಜ್ಞಾನ ಮತ್ತಂಡು ಅಚ್ಚನೆ ವಿಘ್ನ ವಿನಾಶಕ ಮಹಾಗಣಪತಿನ ಜ್ಞಾನ ಮತ್ತಂಡು ಇನ್ನಿತ ಪುಸ್ತಕಗಳಿಗಿಟ್ಟು ವಿಚಾರ ಚಂದ ಪಂಟ ಎತ್ತಿಗೋ ಕಾಲ ಐತಂಡೆ ಎಕ್ಕನ ಪಟ್ಟು ಅಂಜಿ ದೇವರನ್ನ ಕಾರ್ಯ ನಡ್ಕೊಂಡು ಎತ್ತಿಗೋ ಕಾಲ ಐತಂಡೆ ಅಚ್ಚಾದಿಪ್ಪನಾಗ ಆ ಪೊರ್ತುಗಳಿಗಿಟ್ಟು ನಮ್ಮ ಗುರು ಹಿರಿಯರು ಚಂದ ಮಾತನ ತಪ್ಪ ಸರಿಯ ಚಂದ ವಿಚಾರ ಎಕಡೆ ಗೊತ್ತಿದೆ ಅವು ಗೊತ್ತಿತ್ತು ಮಾತನೋ ಗೊತ್ತಿದ್ದಂಡೆ ಮಾತನೋ ಆ ವಿಚಾರ ಎಕಡೆ ತಿಳಿದು ಬರ್ತಿದೆ ಅಚ್ಚಿನ ಕಾಲಟ್ಟು ಎಕ್ಕಳ ಪಟ್ಟದ ಮಾಯಗಳು ಎಕ್ಕಡ ಬೆರಿಸಾಯಾದ ಉಳ್ಳೋ ಕಣತಿನ ವಿಚಾರನ ಗೋಚರ ಮಾತಾಡ್ತಿರ್ದು ಅವಿನ ಸೇವೆನ ಈ ಮನ್ನಟ ಅಕ್ಕನೇರಿ ಮಾತಾಡ್ತಿತ್ತು ಅಚ್ಚದಿಪ್ಪನಾಗ ಈ 3 ಜನ ವರ್ಷದ ಸೇವೆತ ಪೊರ್ತುಗಳಿಗಿಟ್ಟು ಇತ್ತ ಎಕ್ಕ ದರ್ಶನ ಸುರದಿತ್ತಂದ್ರೆ ಅಚ್ಚನೆ ಎನ್ನ ಇಚ್ಛೆಗೆಚ್ಚು ದೃಷ್ಟಿ ಇಡ್ತಾನ ಆ ಮಾಯಗಳು ಅಚ್ಚನೆ ಐತೆ ಅಣ್ಣನ ಶರೀರದ ದೃಷ್ಟಿ ಹಿಡಿದಂತಂಡು ಆ ದೃಷ್ಟಿ ಹಿಡ್ಕೊಂಡು ಆ ಮಾಯ ಏದು ಏನ್ ಪಣ್ಕನ ವಿಚಾರ ಕೆಳಗೆ ತೆರೆದು ಬರ್ತದೆ ಅಚ್ಚಾದಿಪ್ಪನಾಗ ಜೀನಚ್ಚಿನ ಪ್ರಶ್ನೆ ಇಟ್ಟು ಅಣ್ಣ ಮಾಯಗಳು ನುಡಿತತ್ತನ ಚಂದ ಬಂಟ ತಿಂಗಳ ಸಂಕ್ರಮಣ ಇಟ್ಟು ಪೂಜೆ ಮಾತನ್ನು ಬರೋಡು ಮಾತನ್ನು ಬರ್ತಾನಾಡು ಏನು ಬಾಯಿ ಬಿಡ್ದು ಏರು ಚಾಂದ ವಿಚಾರ ಪಣ್ಕನದು ಪಾಣ್ಕೆಯ ಪಣ್ಕನ ವಿಚಾರನೆ ತಿರುಗುತ್ತದಿತ್ತು ಅಚ್ಚನೆ ಅವು ಆ ಮಾಯಗಳು ತತ್ತನ ನುಡಿತ ಪ್ರಕಾರ ಎಕ್ಕಡೈತೆ ತಿಂಗಳು ಸಂಕ್ರಮಣದ ಪೂಜೆ ಮಾತನ್ನು ಬರ್ತಾನಲ್ಲೋ ಅಚ್ಚಾದಿಪ್ಪನಾಗ ಇನ್ನಿತ ಈ ಪಟ್ಟುಗಳಿಗಿಟ್ಟು
ಆ ಮಾಯಗಳನ್ನು ಕೂಡ ಏನು ನಟ್ಟುನಗನ ಚಾಂದ ಪಂಟ ಜೀನಚ್ಚಿನ ಕೊಡಿಟ್ಟು ಜೀನಚ್ಚಿನ ಕೊಡಿ ಆ ಕೊಡಿ ಅಡಿಟ್ಟು ಜೀನಚ್ಚಿನ ಕೊಡಿ ಜೀನ ಪೊರ್ತುಗಳಿಗೆ ಇಟ್ಟು ಆ ಪೊರ್ತುಗಳಿಗೆ ವಿಷನೋ ಅಮೃತನೋ ಯಾಕಲ ಗೊತ್ತಿದೆ ಆ ವಿಷ ಇತ್ತಂಟ ಆ ವಿಷಗಳಿಗೇನು ಆ ಮಾಯಗಳನ್ನು ಸೆರೆಗೆ ಹಿಡ್ದಂಡು ಅಮೃತಗಳಿಗಿಟ್ಟು ಆ ಮಾಯಗಳು ಆವೇಶ ಭರಿತವಾದ ಬರ್ತಂಡು ನಂಬಿ ಸಂಸಾರ ಕೋಣಚ್ಚಿನ ಕೆಬಿಕ್ ಬರ್ತನಚ್ಚಿನ ಮಾಯೆ ಏದು ಮಾಯೆ ಚಾಂದ್ ಆ ಮಾಯೆಗೆ ನಮ್ಮರ್ಥ ಚಾಂದ ಅವಡು ಪಂಕನ ವಿಚಾರನ ಯಾಕಳಿಗೆ ತೆರಿಪೋ ತತ್ತಿರದು ಸತ್ಯತ ನುಡಿ ಕಾರಣಿಕದ ನುಡಿ ತತ್ತಿರದ ಆ ಮಾಯಗಳು ಬಾಯಿ ಬಿಡ್ದು ಯಾಕಳಿಗೆ ಚಾಂದ್ ಪಂಡ್ರದು ಆ ಮಾಯಗಳಿನ ಕಾರಣಿಕನ ಮೆರಡನ್ನು ಜ್ಞಾನ ಮತ್ತಂಡು ಏನ ಪಾತ್ರನ ರಡ್ಡನ ತೀರ್ತಂಡು ಆ ಮಾಯಗಳನ್ನು ಕೂಡ ಏನ ಅಪ್ಪಣೆ ನಟ್ಟುಂಡು ಇಲ್ಲ